ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ಗಳು ಬಂದಾವ ನೋಡ್ರಿ. ಇವತ್ತು ನಮ್ಮ ಮಾರ್ಕೆಟನ್ನು ಪಾಸಿಟಿವ್ನ ಏರೈತಿ ಮತ್ತು ಸೋಮವಾರನು ಪಾಸಿಟಿವ್ ಇರೋ ಸಂಭಾವನೆನೇ ಹೆಚ್ಚೈತಿ ನಮ್ಮ ಸ್ಟಾಕ್ ಮಾರ್ಕೆಟ್. ಯಾಕಂತಂದ್ರೆ ಶುಕ್ರವಾರ ಅಂತಂದ್ರೆ ಇವತ್ತಿನ ದಿನ ಏನು ಮಾರ್ಕೆಟ್ ಕ್ಲೋಸ್ ಆಗೋಣ ಮತ್ತೊಂದು ಗುಡ್ ನ್ಯೂಸ್ ಬಂತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ. ಏನರೇ ಮಾರ್ಕೆಟ್ ಓಪನ್ ಇದ್ದಾಗ ಇದು ಗುಡ್ ನ್ಯೂಸ್ ಬರ್ತಿತ್ತು ಅಂತಂದ್ರೆ ನಮ್ಮ ಮಾರ್ಕೆಟ್ ಇನ್ನೂ ಭಾಳ ಇರ್ಬೋದಿತ್ತು. ಬಟ್ ಕ್ಲೋಸ್ ಆಗೋಣ ಬಂದೈತಿ. ಅದೇ ಕಾರಣ ಇತರದ ಪರಿಣಾಮ ಸೋಮವಾರ ನಮಗೆ ಸ್ಟಾಕ್ ಮಾರ್ಕೆಟ್ನಾಗ ಕಾಣ್ತೈತಿ. ಬರೀ ವೀಕ್ಷಕರೇ, ಆದ ಕಾರಣ ಯಾವ್ಯಾವ ಗುಡ್ ನ್ಯೂಸ್ ಇದಾವೆ ಏನೇನು ಇದಾವೆ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ಇವತ್ತು ಸೆನ್ಸೆಕ್ಸ್ 0.44% ಇರೈತಿ. ನಿಫ್ಟಿನೂ ನೋಡ್ಬೋದು 0.43% ಇರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.26% ಇರೈತಿ. ಇಂಡೆಕ್ಸ್ಗಳು ನೋಡ್ರೆ ಅಷ್ಟೇನು ಭಾಳ ಏನಿರಿಲ್ಲ. ಬಟ್ ಮೇನ್ ಏನಂತಂದ್ರೆ 25,000 ಲೆವೆಲನ್ನು ಮ್ಯಾಗ ಹೋಗೈತ್ರಿ. 25,114 ರೂಪಾಯಿಗೆ ನಿಫ್ಟಿ ಟ್ರೇಡ್ ಮಾಡತೈತಿ. ಇದು ಒಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿಂದನೂ ಮತ್ತೆ ರೆಸಿಸ್ಟೆನ್ಸ್ ತೊಗೊಂಡು ಬಿದ್ದಿತ್ತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತಿತ್ತು. ಬಟ್ ಫೈನಲಿ 25,000 ಲೆವೆಲನ್ನು ಮ್ಯಾಗ ಬ್ರೇಕ್ ಮಾಡಿ ಮ್ಯಾಗ ಹೋಗೈತಂತಂದ್ರೆ ಇದೊಂದು ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು. ನೋಡ್ರಿ, ಇವತ್ತು ಮಾರ್ಕೆಟ್ ಈ ಥರ ಇರಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ US ಮಾರ್ಕೆಟ್ ಭಾಳ ಇರಿತ್ತ. US ಮಾರ್ಕೆಟ್ ಇರಕ್ಕೆ ಮೇನ್ ರೀಸನ್ ಏನಿತ್ತಂತಂದ್ರೆ US ವೀಕ್ಷಕರೇ ನಿನ್ನೆ ಇನ್ಫ್ಲೇಷನ್ ಡೇಟಾ ಬಂತ್ರಿ. ಅನುಮಾನ ಎಷ್ಟಿತ್ತಂತಂದ್ರೆ 2.9% ಬರ್ಬೋದು US ಇನ್ಫ್ಲೇಷನ್ ಡೇಟಾ ಅಂತ ಅನುಮಾನ ಇತ್ತ. ಅದೇ ಥರ 2.9% ಬಂತ. ಏನು ಅನುಮಾನ ಇತ್ತು ಅದೇ ಥರ ಇನ್ಫ್ಲೇಷನ್ ಡೇಟಾ US ಬಂದಿದ್ದ ಕಾರಣ US ಮಾರ್ಕೆಟ್ ಭಾಳ ಏರಿದ್ದು. US ಮಾರ್ಕೆಟ್ ಭಾಳ ಏರಿತ್ತ. ಅದೇ ಕಾರಣ ನಮ್ಮ ಮಾರ್ಕೆಟನ್ನು ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಏರಿಯತ್ತಂತ ನಾವು ಅನ್ಬೋದು. ಮತ್ತೊಂದನ್ನು ಏನು ವೀಕ್ಷಕರಿಗೆ ಗುಡ್ ನ್ಯೂಸ್ ಅಂತಂದ್ರೆ ನಾನು ನಿಮಗೆ ಹೇಳತ್ತೀನಿ, ಇವತ್ತು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋಣ ಬಂದೈತೆ ಆ ನ್ಯೂಸ್ ಅಂತ. ಆ ನ್ಯೂಸ್ ಏನಂತಂದ್ರೆ ನಮ್ಮ ದೇಶದ್ದು ಭಾರತದನ್ನು ಇನ್ಫ್ಲೇಷನ್ ಡೇಟಾ ಬಂತ್ರಿ ಮಾರ್ಕೆಟ್ ಕ್ಲೋಸ್ ಆಗೋಣ ಶುಕ್ರವಾರ. ಎಷ್ಟಿತ್ತಂತಂದ್ರೆ ಅನುಮಾನ 2.17% ಬರ್ಬೋದು ಅಂತ ಅನುಮಾನ ಇತ್ತ. ಬಟ್ ಆ್ಯಕ್ಚುಯಲ್ ಬಂತು ಎಷ್ಟಂತಂದ್ರೆ 2.07% ಬಂತ. ಓವರ್ ಆಲ್ ನೋಡ್ರೆ ವೀಕ್ಷಕರೇ ಏನು ಅನುಮಾನ ಇತ್ತು ಅದಕ್ಕಿಂತನೂ ಕಡಿಮೆ ಇನ್ಫ್ಲೇಷನ್ ನಮ್ಮ ದೇಶದ ಬಂತ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ಪಾಸಿಟಿವ್ ನ್ಯೂಸ್ ಆಗ್ತೈತಿ. US ಇನ್ಫ್ಲೇಷನು ಕಂಟ್ರೋಲ್ನೇ ಐತಿ. ಇಂಡಿಯಾನಾಗಿಂದನೂ ವೀಕ್ಷಕರ ಇನ್ಫ್ಲೇಷನ್ ಚಲೋನ ಬಂದಿದ್ದ ಕಾರಣ ಇತರದ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಸೋಮವಾರ ಕಾಣ್ತೈತಿ. ಅದ ಕಾರಣ ಸೋಮವಾರ ನಮ್ಮ ಮಾರ್ಕೆಟ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಬರೀ ವೀಕ್ಷಕರೇ ಈಗೇನು ತಿಳ್ಕೊಳ್ಳೋಣ ಅಂತಂದ್ರೆ ನಾವು ಇನ್ಫೋಸಿಸ್ದ ಬೈಬ್ಯಾಕ್ ಅನೌನ್ಸ್ ಮಾಡಿರೋ ವೀಕ್ಷಕರೇ ನಿನ್ನೆ ಪ್ರಮೋಟರ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದು ಒಂದು ಪಾಸಿಟಿವ್ನ ನ್ಯೂಸ್ ಅನ್ಬೋದು. ಯಾಕಂತಂದ್ರೆ IT ಇಂಡೆಕ್ಸ್ ಭಾಳ ಬೀಳತ್ತಿತ್ತು. ಈ ಬೀಳೋ IT ಇಂಡೆಕ್ಸನ್ನು ನೋಡಿ ಯಾರು ಹೂಡಿಕೆದಾರರ IT ಹೂಡಿಕೆಯನ್ನು ಮಾಡೋಕೆ ಇಚ್ಛೆನ ಪಡವಾಳ್ರಾಗಿರ. ಬಟ್ ಕಂಪ್ನಿದ ಏನು IT ಕಂಪ್ನಿ ಐತಿದ ನಮ್ಮ ದೇಶದ ಎಲ್ಲಕ್ಕಿಂತ ಸೆಕೆಂಡ್ ದೊಡ್ಡ ಕಂಪ್ನಿ ಐತಿ ಇನ್ಫೋಸಿಸ್. ಇವ್ರು ಏನು ಮಾಡಿರಂತಂದ್ರೆ ವೀಕ್ಷಕರೇ ಅವ್ರದ ಕಂಪ್ನಿಯನ್ನು ಬೈಬ್ಯಾಕನ್ನು ಅನೌನ್ಸ್ ಮಾಡಿರ. ಇದೊಂದು ಪಾಸಿಟಿವ್ ನ್ಯೂಸ್ ಆತ್ರಿ. ಯಾಕಂತಂದ್ರೆ ಯಾರು ಹೂಡಿಕೆದಾರರು IT ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ. ಬಟ್ ಅದ ಕಂಪ್ನಿದ ಪ್ರಮೋಟರನ್ನು ಮತ್ತೆ ಇನ್ವೆಸ್ಟ್ ಮಾಡತ್ತಾರಂತಂದ್ರೆ ಆ ಕಂಪ್ನಿನಾಗ ಆ ಕಂಪ್ನಿದ ವಿಶ್ವಾಸ, ಆ ಕಂಪ್ನಿದ ಮ್ಯಾನೇಜ್ಮೆಂಟದ ವಿಶ್ವಾಸ ನಮಗೆ ಕಂಡು ಬರ್ತೈತಿ. ಈಗೆಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ ಇನ್ಫೋಸಿಸ್ ಸ್ಟಾಕ್ ಬಗ್ಗೆ. ಇನ್ಫೋಸಿಸ್ ಸ್ಟಾಕು ನೋಡ್ಬೋದು ಇವತ್ತು 1% ಸುಮಾರು ಏರಿಯತ್ತಂತ ನಾವು ಅನ್ಬೋದು. ಹೆಚ್ಚೇರಿತ ಆದ್ರೂ ಮತ್ತೆ ಸ್ವಲ್ಪ ಸೆಲ್ಲಿಂಗ್ ಬಂತ ಲಾಸ್ಟಿಗೆ. ನೋಡ್ರಿ ವೀಕ್ಷಕರೇ, ಇನ್ಫೋಸಿಸ್ ಬೈಬ್ಯಾಕ್ 19% ಹೈ ಪ್ರೀಮಿಯಮ್ ಮ್ಯಾಗ ಬಾಯ್ ಮಾಡತ್ತಾರ. ಸ್ಟಾಕದ ಕರೆಂಟ್ ಪ್ರೈಸ್ 1500 ಸಮೀಪ ನಡೆದೈತಿ. ಕಂಪ್ನಿದವ್ರ 1800ಗೆ ಬೈಬ್ಯಾಕನ್ನು ಅನೌನ್ಸ್ ಮಾಡಿದಾರ. 10 ಕೋಟಿ ಶೇರ್ಗಳನ್ನು ಬಾಯ್ ಮಾಡ್ತಾರಂತ್ರಿ. ಟೋಟಲ್ ಇನ್ಫೋಸಿಸ್ದ 2.41% ಸ್ಟೇಕ್ ಈ ಬೈಬ್ಯಾಕ್ನಾಗ ಅಕ್ವೈರ್ ಮಾಡೋರ. 18,000 ಕೋಟಿ ಹೂಡಿಕೆ ಮಾಡೋರ. ಓವರ್ ಆಲ್ ನೋಡ್ರಿ ಇದೊಂದು ಪಾಸಿಟಿವ್ನ ಅಂತ ನನಗೆ ಅನಿಸ್ತೈತಿ. ಯಾಕೆ ಅನಿಸ್ತೈತಿ ಅಂತ ಈಗ ಡೀಟೇಲ್ದಾಗ ತಿಳಿಸ್ತೇನೆ ನೋಡ್ರಿ. ಸ್ಟಾಕದ ಕರೆಂಟ್ ಪ್ರೈಸ್ 1500 ನಡೆದೈತಿ. ಕಂಪ್ನಿ ಓನರ್ ಅವರ 1800ಗೆ ಬೈಬ್ಯಾಕನ್ನು ತೊಗೊಳತ್ತಾರ. ಅಂತಂದ್ರೆ ಇದೇನು 1500 ರೂಪಾಯಿ ಐತಿ. ಇದು 1500 ರೂಪಾಯಿನೂ ಕಂಪ್ನಿದವ್ರಿಗೆ ಭಾಳ ಕಡಿಮೆ ಅನ್ಸತೈತಿ. ನಮ್ಮ ಕಂಪ್ನಿದ ವ್ಯಾಲ್ಯೂ 1500 ಇಲ್ಲ 1800 ಐತಿ ಅಂತ ಅವ್ರಿಗೆ ಅನ್ಸತೈತಿ. ಅದ ಕಾರಣ ಅವ್ರು 1800ಗೆ ಬೈಬ್ಯಾಕ್ ಮಾಡತ್ತಾರ. ಅದ ಕಾರಣ ಯಾವಾಗನ್ನು ಯಾವುದು ಕಂಪ್ನಿದವ್ರು ಬೈಬ್ಯಾಕ್ ಮಾಡಿರೋದ ಪಾಸಿಟಿವ್ ಅಂತೀವಿ. ಯಾಕಂತಂದ್ರೆ ಕಂಪ್ನಿದ ಮ್ಯಾನೇಜ್ಮೆಂಟ್ ಇದೆ, ಆ ಕಂಪ್ನಿ ಮ್ಯಾಗ ವಿಶ್ವಾಸವನ್ನು ನಮಗೆ ತೋರಿಸ್ತೈತಿ. ಯಾವಾಗೂ ನಾವೇನಂತೇವ್ರಿ, ಕಂಪ್ನಿದ ಮ್ಯಾನೇಜ್ಮೆಂಟ್ ಚಲೋ ಇರ್ಬೇಕಾ, ಕಂಪ್ನಿ ಮ್ಯಾನೇಜ್ಮೆಂಟ್ಗೆ ಕಂಪ್ನಿದ ಬಿಸ್ನೆಸ್ ಮ್ಯಾಗ ಕಂಪ್ನಿ ಮ್ಯಾಗ ವಿಶ್ವಾಸ ಇರ್ಬೇಕಂತ ಇವೆ. ಅದ ವಿಶ್ವಾಸ ನಮಗೆ ಈ ಬೈಬ್ಯಾಕ್ ಮುಖಾಂತರ ಕಂಡು ಬರ್ತೈತಿ. ಆದ ಕಾರಣ ಇವತ್ತು ಇನ್ಫೋಸಿಸ್ ವೀಕ್ಷಕರೇ 1%ಗಿಂತ ಹೆಚ್ಚೇರಿತ. ಅದಕ್ಕಿಂತನೂ ಹೆಚ್ಚು ಇರ್ಬೋದಿತ್ತ. ಬಟ್ ಯಾರ್ಯಾರು ಶಾರ್ಟ್ ಟರ್ಮ್ ಹೂಡಿಕೆದಾರ ಇರ್ತಾರೆ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ 1800ಗೆ ಸಿಗತೈತಂತ ಸೆಲ್ ಮಾಡಿಬಿಡ್ತಾರೆ. 1500 ಸ್ಟಾಕ್ 1800ಗೆ ತೊಗೊಳತ್ತಾರಂತ ಕೊಟ್ಬಿಡ್ತಾರೆ ಒಬ್ಬರೊಬ್ಬರು.
ಅಲ್ಲಿ ಪ್ರಾಫಿಟ್ ಆಗ್ತೈತಿ, 300 ರೂಪಾಯಿ ಪ್ರಾಫಿಟ್ ಆಗ್ತೈತಿ ಡೈರೆಕ್ಟ್ ಅಂತ. ಶಾರ್ಟ್ ಟರ್ಮ್ ಹೂಡಿಕೆದಾರರು ಆ ಥರ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಹೂಡಿಕೆದಾರರು ಯಾವಾಗೂ ಹೋಲ್ಡ್ ಇರೋದನ್ನು ಬೆಸ್ಟ್. ಯಾಕಂತಂದ್ರೆ ಕಂಪ್ನಿದು ಓನರ್ಗನ 1800 ತನಕ ಹೋಗ್ಬೋದು ಈ ಕಂಪ್ನಿದ ಸ್ಟಾಕ್, ಅಥವಾ ಅದಕ್ಕಿಂತನೂ ಮ್ಯಾ ಹೋಗ್ಬೋದು ಅಂತ ಅವ್ರು ಬಾಯ್ ಮಾಡತ್ತಾರಂತಂದ್ರೆ ನಾವು ಅಂಚೆ ಎಕ್ಸಿಟ್ ತೊಗೊಳೋದ್ರನ್ಯಾಗ ಏನೂ ಲೆಕ್ಕ ಇರಂಗಿಲ್ಲ. ಅದ ಕಾರಣ ಇದು ಒಂದು ಪಾಸಿಟಿವ್ ಇವೆಂಟ್ ಆತ್ರಿ. ಅದು ಎತ್ತರಾಗಂತಂದ್ರೆ ಭಾಳ ಕೆಟ್ಟ ಸೆಕ್ಟರ್, ಈಗ ಸದ್ಯ ಭಾಳ ಕೆಟ್ಟ ಪರ್ಫಾರ್ಮ್ ಮಾಡತ್ತಿದ್ದ ಸೆಕ್ಟರ್ ಐ ಟಿ ಸೆಕ್ಟರ್. ಐ ಟಿ ಸೆಕ್ಟರ್ನಾಗಿರೋ ಚಲೋ ಒಂದು ಐ ಟಿ ಕಂಪ್ನಿ ಈ ಥರ ಬೈಬ್ಯಾಕ್ ಅನೌನ್ಸ್ ಮಾಡಿದ್ರಿಂದ ಐ ಟಿ ಸೆಕ್ಟರ್ ಮ್ಯಾಗೂ ವಿಶ್ವಾಸವನ್ನು ಕಂಡು ಬರತೈತಿ ಈಗ. ಅದೇ ಕಾರಣ ಹೂಡಿಕೆದಾರ ಮತ್ತು ಐ ಟಿ ಇಂಡೆಕ್ಸ್ ಕಡೆ ಬರ್ಬೋದಾ ಹೂಡಿಕೆ ಮಾಡೋಕ್ಕಂತ ನನಗನ್ನಿಸ್ತೈತಿ. ಓವರಾಲ್ ಇವು ಎಲ್ಲ ನ್ಯೂಸ್ಗಳಿದ್ದು, ಇವೆಲ್ಲ ನ್ಯೂಸ್ದಿಂದ ಇವತ್ತು ನಮ್ಮ ಮಾರ್ಕೆಟ್ ಚಲೋ ರಿಯಾಕ್ಷನ್ ತೋರಿಸಿದ. ಮಂಡೇನು ಚಲೋ ರಿಯಾಕ್ಷನ್ನ ತೋರಿಸೋ ಸಂಭಾವನೆ ಭಾಳ ಹೆಚ್ಚೈತಿ. ಏನೀಗ 2 ದಿನ ಸುಟ್ಟಿ ಇರ್ತೈತಿ, 2 ದಿನ ಸುಟ್ಟಿನಾಗ ಯಾವುದು ವೀಕ್ಷಕರಿಗೆ ಕೆಟ್ಟ ನ್ಯೂಸ್ ಬರಬಾರ್ದಷ್ಟೇ. ಏನೂ ಕೆಟ್ಟ ನ್ಯೂಸ್ ಬರಲಿಲ್ಲ ಅಂತಂದ್ರೆ ಖಂಡಿತವಾಗಿ ನಿಫ್ಟಿ ಇಲ್ಲಿಂದನೂ ವೀಕ್ಷಕರೇ ಭಾಳ ಇರೋ ಸಂಭಾವನೆ ಐತಿ. 150 ಲೆವೆಲನ್ನು ಕ್ರಾಸ್ ಮಾಡ್ಬೋದಾ ವೀಕ್ಷಕರೇ. ಇದೈತಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಮಾಡಲೋ ಬೇಡ ಅಂತ ಮಾಡಿದ್ನಿ, ಯಾಕಂದ್ರೆ ನನಗೂ ಆರಾಮಿಲ್ಲಾಗಿತ್ತು. ಬಟ್ ಶೆಡ್ಯೂಲ್ ತಪ್ಪಿಸೋದು ಬೇಡ, ಡೈಲಿ ಒಂದು ವಿಡಿಯೋ ಹಾಕೋಣ ಅನ್ನೋ ಕಾರಣದಿಂದ ಈ ವಿಡಿಯೋ ಹಾಕೀನಿ. ಈ ವಿಡಿಯೋ ಚಲೋ ಅನ್ಸಿಡೋದು ಲೈಕ್ ಮಾಡಿರಿ. ನಿಮಗೆ ಚಲೋ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಹೆಂಗೆ ಅನ್ಸಿತ್ತು ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡೋದು ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.